ವೀಕ್ಷಕರೇ, ನಾವು ಇವತ್ತು ಹೇಳೋದಕ್ಕೆ ಹೊರಟಿರುವಂತ ಈ ಸ್ಟೋರಿ ಬಿಹಾರ್ನ ಪಾಟ್ನಾದಲ್ಲಿ ನಡೆದದ್ದು. ಈ ಕಥೆಯ ಮುಖ್ಯ ವ್ಯಕ್ತಿಗಳು ಶೆಹನಾಜ್ ಹಾಗೂ ಜಫರುದ್ದೀನ್ ದಂಪತಿ. ಈ ಶೆಹನಾಜ್ ತುಂಬಾ ಕುಟುಂಬದ ಯುವತಿ. ಈಕೆ ವಯಸ್ಸಿಗೆ ಬರ್ತಿದ್ದ ಹಾಗೆ ಆಕೆಗೆ ಮದುವೆ ಮಾಡಬೇಕು ಅಂತ ಆಕೆ ಮನೆಯವರು ನಿರ್ಧರಿಸ್ತಾರೆ. ಅವಳನ್ನ ಕೈ ಹಿಡಿಯುವಂತ ಹುಡುಗ ವಿದ್ಯಾವಂತ ಮಾತ್ರ ಅಲ್ಲದೆ ವೆಲ್ ಸೆಟಲ್ಡ್ ಕೂಡ ಆಗಿರ್ಬೇಕು ಅನ್ನೋದು ಅವರ ಬೇಡಿಕೆಯಾಗಿತ್ತು. ಆಗ ಅವ್ರಿಗೆ ಸಿಕ್ಕವನೇ ಈ ಜಫರುದ್ದೀನ್ ಎಂಬ ಯುವಕ. ಪಾಟ್ನಾದಿಂದ ಸ್ವಲ್ಪ ದೂರದಲ್ಲಿ ಇದ್ದಂತ ಹಳ್ಳಿಯೊಂದರ ಈ ಯುವಕ ಸೌದಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಸೌದಿಯಲ್ಲಿ ಈತ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದ. ಶೆಹನಾಜ್ಗೆ ಇವನೇ ತಕ್ಕ ವ್ಯಕ್ತಿ ಅಂತ ಅವರು ಭಾವಿಸಿದ್ರು. ಈ ಒಂದು ಮದುವೆ ವಿಚಾರವನ್ನ ಅವನ ಮುಂದೆ ಇಟ್ಟಾಗ ಅವನು ಕೂಡ ಇದಕ್ಕೆ ಒಪ್ಕೊಂಡ. ಇವ್ರ ಮದುವೆ ಅದ್ದೂರಿಯಾಗಿನೇ ನಡೀತು. ಆರಂಭದಲ್ಲಿ ಎಲ್ಲವೂ ಕೂಡ ಸುಗಮವಾಗಿನೇ ಇತ್ತು. ಜಫರುದ್ದೀನ್ ಸೌದಿಯ ಕೆಲಸವನ್ನ ಬಿಟ್ಟು ಸ್ವಂತ ಊರಿಗೆ ಬಂದು ನೆಲೆಸೋದಿಕ್ಕೆ ತೀರ್ಮಾನಿಸಿದ್ದ. ಮದುವೆ ನಂತರ ಅವನಿಗೆ ಇಬ್ರು ಮಕ್ಕಳು ಕೂಡ ಜನಿಸ್ತಾರೆ. ಹೆಂಡತಿ ಹಾಗೂ ಮಕ್ಕಳ ಜೊತೆ ಅವನು ನೋಯ್ಡಾಗೆ ಶಿಫ್ಟ್ ಆಗಿದ್ದ. ಮುಂದಿನ 2 ವರ್ಷಗಳ ಕಾಲ ಅವರು ನೋಯ್ಡಾದಲ್ಲೇ ವಾಸ ಇರ್ತಾರೆ. ಇಲ್ಲಿ ಅವರು ಅನ್ಯೋನ್ಯವಾಗಿನೇ ಇದ್ರು. ಹೀಗಿದ್ದಾಗ ಮೇ ತಿಂಗಳ ಈದ್ ಉಲ್ ಫಿತರ್ ಎಂಬ ಒಂದು ಹಬ್ಬ ಎದುರಾಯಿತು. ಈದ್ಗೆ ಅವರು ಪಾಟ್ನಾಗೆ ವೆಕೇಶನ್ಗೆ ಬರೋದಿಕ್ಕೆ ಯೋಚಿಸಿದ್ರು. ಈ ಪಾಟ್ನಾದಲ್ಲಿ ಈ ಶೆಹನಾಜ್ನ ಮನೆ ಇತ್ತು. ಅವಳ ಮನೆ ಪಕ್ಕದಲ್ಲೇ ಜಫರುದ್ದೀನ್ ಕೂಡ ಒಂದು ಮನೆಯನ್ನ ಕಟ್ಟಿದ್ದ. ಈ ಜಫರುದ್ದೀನ್ ತಾನು ಸೌದಿಯಲ್ಲಿ ಕೆಲಸವನ್ನ ಮಾಡುವಾಗ ಉಳಿಸಿದಂತ ಹಣದಿಂದ ಈ ಒಂದು ಮನೆಯನ್ನ ಕಟ್ಟಿದ್ದ. ಇವರು ಡೆಲ್ಲಿಯಿಂದ ಪಾಟ್ನಾಗೆ ಒಂದು ಫ್ಲೈಟ್ ಅನ್ನ ಬುಕ್ ಮಾಡ್ತಾರೆ. ಮೇ 2ನೇ ತಾರೀಕು ಇವರು ಪಾಟ್ನಾದಲ್ಲಿದ್ರು. ಅವತ್ತು ಸಂಜೆ ಜಫರುದ್ದೀನ್ ತನ್ನಿಬ್ರು ಮಕ್ಕಳ ಜೊತೆ ಹೊರಗಡೆ ಶಾಪಿಂಗ್ಗೆ ಬಂದಿದ್ದ. ಮಕ್ಕಳಿಗೆ ಅವ್ರಿಗೆ ಬೇಕಾದಂತ ಬಟ್ಟೆ, ಬರೆ, ಆಟಿಕೆ ಹಾಗೂ ಅವರಿಷ್ಟದಂತ ಸಿಹಿ ತಿಂಡಿಗಳನ್ನು ಕೂಡ ಕೊಡಿಸಿದ್ದ. ಅವತ್ತು ರಾತ್ರಿ ಮನೆಯಲ್ಲಿ ಭರ್ಜರಿ ಔತಣ ಇತ್ತು. ಅವನ ಹೆಂಡತಿ ಶೆಹನಾಜ್ ಜಫರುದ್ದೀನ್ಗಾಗಿ ಅವನಿಗಿಷ್ಟದಂತ ಚಿಕನ್ ಬಿರಿಯಾನಿಯನ್ನ ಸಿದ್ಧಪಡಿಸಿದ್ಲು. ಆ ರಾತ್ರಿ ಎಲ್ಲರೂ ಕೂಡ ಸಂತೋಷದಿಂದ ಡಿನ್ನರ್ ಅನ್ನ ಸೇವಿಸಿ ಮಲಗಿದ್ರು. ಮಾರನೇ ದಿನ ಜಫರುದ್ದೀನ್ನ ಹಿರಿಮಗ ಎಲ್ರಿಗಿಂತ ಮೊದಲು ತಾನೇ ಎದ್ದಿದ್ದ. ಅವನು ಎದ್ದವನಿ ತನ್ನ ತಂದೆ ಮಲಗಿದಂತ ರೂಮ್ಗೆ ಬಂದಿದ್ದ. ಅಲ್ಲಿ ಬಂದವನು ಅಲ್ಲಿ ಕಂಡಂತ ಅನಿರೀಕ್ಷಿತ ಹಾಗೂ ಭೀಕರ ದೃಶ್ಯದಿಂದ ಹೌಹಾರಿದ್ದ. ಅಲ್ಲಿ ನೆಲದ ಮೇಲೆ ಅವನ ತಂದೆ ಜಫರುದ್ದೀನ್ನ ಶವ ನಿಸ್ತೇಜವಾಗಿ ಮಲಗಿತ್ತು. ಪಕ್ಕದಲ್ಲಿ ರಕ್ತ ಸಿಕ್ತಗೊಂಡಂತ ಕುಕ್ಕರ್ ಬಿದ್ದಿತ್ತು. ಬಹುಶಃ ಇದೇ ಒಂದು ಕುಕ್ಕರ್ನಿಂದ ಯಾರೋ ಅವರನ್ನ ಕೊಲೆ ಮಾಡಬಹುದು. ಇದೆಲ್ಲ ನೋಡದಂತ ಅವನು ಕಿರ್ಚ್ಕೊಂಡ. ಅವನ ಸದ್ದು ಗದ್ದಲವನ್ನ ಕೇಳಿ ಅಲ್ಲಿಗೆ ಬಂದಂತ ದೃಶ್ಯ ನೋಡದಂತ ತಾನು ಕೂಡ ಭಯಭೀತಳಾಗಿ ಶೆಹನಾಜ್ ಅಲ್ಲಿ ಕುಸ್ತು ಬೀಳ್ತಾಳೆ. ತಕ್ಷಣ ಈ ಒಂದು ಸುದ್ದಿ ಸುತ್ತಮುತ್ತ ಹರಡುತ್ತೆ. ಜನರೆಲ್ಲ ಅಲ್ಲಿ ಜಮಾಯಿಸ್ತಾರೆ. ಅದು ಈದ್ ಉಲ್ ಫಿತರ್ನ ಪವಿತ್ರ ದಿನ. ಅವತ್ತು ರಂಜಾನ್ನ ಉಪವಾಸಕ್ಕೆ ಜಗತ್ತಿನ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಕೊನೆ ಹಾಡಿ ಒಟ್ಟಿಗೆ ಹಬ್ಬದ ಅಡಿಗೆಯನ್ನು ತಯಾರಿಸಿ ಕುಳಿತು ಸೇವಿಸಿ ಸಂಭ್ರಮ ಪಡುವಂತ ದಿನ. ಆದರೆ ಈ ಒಂದು ಅನಿರೀಕ್ಷಿತ ಸಾವಿನಿಂದ ಅವತ್ತಿನ ಆ ಹಬ್ಬದ ಸಂಭ್ರಮ ಮರೆಯಾಗಿ ಮನೆಯಲ್ಲಿ ಸೂತಕ ಆವರಿಸಿತ್ತು. ನಂತರ ಯಾರೋ ಈ ಬಗ್ಗೆ ಪೊಲೀಸ್ಗೆ ಮಾಹಿತಿಯನ್ನ ರವಾನಿಸಿದ್ರು. ಸ್ಥಳಕ್ಕೆ ಬಂದಂತ ಪೊಲೀಸ್ ಸ್ಥಳದ ಮಹಜರ್ ನಡೆಸಿ ಶವವನ್ನು ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ಹಾಗೂ ಅಲ್ಲಿದ್ದವರ ಹತ್ರ ಏನಾಯ್ತು ಅಂತ ಇದರ ಹಿನ್ನೆಲೆಯನ್ನ ಹಾಗೂ ಈ ಒಂದು ಶವ ಮೊದಲು ನೋಡಿದವರು ಯಾರು ಎಂಬ ಪ್ರಾಥಮಿಕ ತನಿಖೆಯನ್ನ ನಡೆಸ್ತಾರೆ. ಈ ಶೆಹನಾಜ್ರ ಮೊದಲ ಮಗ ಅವತ್ತು ತಾನು ನೋಡಿದಂತ ಎಲ್ಲವನ್ನೂ ಕೂಡ ಅವ್ರಿಗೆ ವಿವರಿಸಿದ್ದ. ಪೊಲೀಸ್ ಆಗ ಈ ಶೆಹನಾಜ್ನ ವಿಚಾರಣೆ ಮಾಡಿದಾಗ ಅವಳು ಬೇರೆಯದೇ ಹೊಸ ಸ್ಟೋರಿಯನ್ನ ಹೇಳ್ತಾಳೆ. ಹಿಂದಿನ ರಾತ್ರಿ ಹಬ್ಬಕ್ಕೆ ಅಂತ ಅವರೆಲ್ಲ ಅಲ್ಲಿಗೆ ಬಂದಿದ್ರು. ಅವತ್ತು ಸಂಜೆ ಶಾಪಿಂಗ್ ಮುಗಿಸಿ ರಾತ್ರಿ ಡಿನ್ನರ್ ಅನ್ನು ಕೂಡ ಸೇವಿಸಿ ಮಲಗದೆ ಅಷ್ಟೇ. ಆದ್ರೆ ರಾತ್ರಿ ಸುಮಾರು 3 ಗಂಟೆ ಸುಮಾರಿಗೆ ಆಕೆಗೆ ಎಚ್ಚರ ಆಯಿತು. ಮನೆ ಒಳಗೆ ಏನೋ ಸೌಂಡ್ ಆಯ್ತು. ಎಚ್ಚರಗೊಂಡು ಇಳಿದ್ ಬಂದಾಗ ಆ ಕತ್ಲಲ್ಲಿ ಯಾರೋ ಇಬ್ರು ಅಪರಿಚಿತರು ಮನೆಗೆ ನುಗ್ಗಿದ್ದು ಆಕೆಗೆ ಗೊತ್ತಾಯ್ತು. ಅವರಲ್ಲಿ ಒಬ್ಬರ ಕೈಲಿ ಏನೋ ವಸ್ತು ಇದ್ದ ಹಾಗೆ ಕಾಣಿಸಿತ್ತು. ಈಕೆಯನ್ನ ನೋಡಿದವರೇ ಈಕೆ ಮೇಲೂ ಕೂಡ ಹಲ್ಲೆ ಮಾಡ್ತಾರೆ. ಈ ಒಂದು ಘರ್ಷಣೆಯಲ್ಲಿ ಆಕೆಗೆ ಜ್ಞಾನ ತಪ್ಪಿ ಮೂರ್ಛೆ ಹೋಗ್ತಾಳೆ. ಎಚ್ಚರವಾದಾಗ ಆಕೆ ಚಿನ್ನದ ನೆಕ್ಲೆಸ್ ಕೂಡ ಮಾಯ ಆಗಿತ್ತು. ಆ ಕಳ್ಳರು ಅದನ್ನ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು ಅಂತ ಆಕೆ ಪೊಲೀಸರಿಗೆ ತಿಳಿಸಿದ್ಲು. ಆ ಮನೆಯಲ್ಲಿ ಆಕೆ ನೆಕ್ಲೆಸ್ ಮಾತ್ರ ಮಾಯ ಆಗಿತ್ತು. ಉಳಿದ ಯಾವುದೇ ಬೆಲೆ ಬಾಳುವಂತ ವಸ್ತುಗಳು ಕಳೆದು ಹೋಗಿರ್ಲಿಲ್ಲ. ಪೊಲೀಸರು ಆರಂಭದಲ್ಲಿ ಇದೊಂದು ರಾಬರಿ ಕೇಸ್ ಅಂತ ಭಾವಿಸ್ತಾರಾದ್ರೂ ಅವ್ರಿಗೆ ಯಾಕೋ ಸ್ವಲ್ಪ ಅನುಮಾನ ಇತ್ತು. ಕಳ್ಳತನಕ್ಕೆ ಅಂತ ಬಂದವರು ನೆಕ್ಲೆಸ್ ಮಾತ್ರ ಕದ್ದು ಬೇರೆ ಎಲ್ಲ ಯಾಕೆ ಬಿಟ್ಟು ಹೋದ್ರು? ಅವರು ಬಹುಶಃ ಕಳ್ಳತನಕ್ಕೆ ಬಂದವರಲ್ಲ. ವೀಕ್ಷಕರೇ, ಅಮೆಜಾನ್ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ಮತ್ತು ಫ್ಲಿಪ್ಕಾರ್ಟ್ ನಲ್ಲಿ ಬಿಗ್ ಬಿಲಿಯನ್ ಡೇಸ್ ಇನ್ನೇನು ಶುರುವಾಗಲಿದೆ. ಈ ಮಾರಾಟಗಳು ಇಡೀ ವರ್ಷದಲ್ಲಿ ಒಮ್ಮೆ ಮಾತ್ರ ಬರೋದು. ಇದರಲ್ಲಿ ಹಲವು ವಸ್ತುಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ. ಹಾಗಾಗಿ ನಿಮ್ಮ ಮನೆಗೆ ಬೇಕಾದಂತ ಗೃಹೋಪಯೋಗಿ ವಸ್ತುಗಳು, ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಹೀಗೆ ಯಾವುದೇ ವಸ್ತುಗಳನ್ನ ನೀವು ಖರೀದಿ ಮಾಡೋದಕ್ಕೆ ಇದು ಸೂಕ್ತ ಸಮಯ. ಆದ್ರೆ ಈ ಒಂದು ಮಾರಾಟದಲ್ಲಿ ಯಾವ ಉತ್ಪನ್ನಗಳ ಬೆಲೆ ಕಡಿಮೆಯಾಗಿದೆ, ಯಾವ ಕಾರ್ಡ್ಗಳಲ್ಲಿ ಉತ್ತಮ ಆಫರ್ಗಳಿವೆ, ಯಾವ ವಸ್ತುಗಳ ಮೇಲೆ ಯಾವೆಲ್ಲ ಆಫರ್ಗಳಿವೆ, ಈ ಎಲ್ಲ ಡೀಲ್ಗಳ ಬಗ್ಗೆ ನೀವು ತಿಳಿಬೇಕು ಅಂದ್ರೆ ಡೀಲ್ಸ್ ಬಾಬಾ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಈ ಒಂದು ಗ್ರೂಪ್ ಅಲ್ಲಿ ನಾವು ಯಾವಾಗಲೂ ಕೂಡ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಎಜಿಯೋನಂತಹ ಉನ್ನತ ವೆಬ್ಸೈಟ್ಗಳಲ್ಲಿ ಬೆಸ್ಟ್ ಆಫರ್ಗಳನ್ನ ಟ್ರ್ಯಾಕ್ ಮಾಡ್ತಿರ್ತೀವಿ. ಮತ್ತೆ ಬೆಲೆಗಳು ಕಡಿಮೆ ಆದಾಗ ಅವುಗಳನ್ನ ಇದೇ ಗ್ರೂಪ್ ನಲ್ಲಿ ತಕ್ಷಣ ಪೋಸ್ಟ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಫ್ಲಾಶ್ ಸೇಲ್ಸ್, ಲೈಟಿಂಗ್ ಡೀಲ್ಸ್ಗೆ ಸಂಬಂಧಪಟ್ಟಂತ ರಿಯಲ್ ಟೈಮ್ ಅಲರ್ಟ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ನೀವು ಈ ಡೀಲ್ಗಳ ಮೂಲಕ ಸಾಕಷ್ಟು ಹಣವನ್ನು ಕೂಡ ಉಳಿಸಬಹುದು. ಮತ್ತೆ ಆಗ್ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಥವಾ ಟೆಲಿಗ್ರಾಮ್ ಚಾನಲ್ ನಲ್ಲಿ ಡೀಲ್ಸ್ ಬಾಬಾ ಅಂತ ಸರ್ಚ್ ಮಾಡಿ
ಆ ಒಂದು ಗ್ರೂಪ್ಗೆ ಜಾಯ್ನ್ ಆಗಿ ಏನೋ ದ್ವೇಷದ ಹಿನ್ನೆಲೆಯಲ್ಲಿ ಅವರು ಮನೆಗೆ ನುಗ್ಗಿರಬೇಕು ಅಂತ ಪೊಲೀಸರಿಗೆ ಅನ್ನಿಸ್ತು. ಈ ಜಫಾರುದ್ದೀನ್ ಅಥವಾ ಶೆಹನಾಸ್ಗೆ ಯಾರಾದ್ರೂ ಆಗದವರು ಇದ್ರ ಅಂತ ಪ್ರಶ್ನೆ ಮಾಡಿದ್ರು. ಆದರೆ ಜಫಾರುದ್ದೀನ್ ಸಾಕಷ್ಟು ಸಮಯ ಪಾಟ್ನಾದಿಂದ ಹೊರಗಡೆ ಅಂದ್ರೆ ವಿದೇಶದಲ್ಲಿ ಕೆಲಸವನ್ನ ಮಾಡ್ತಿದ್ದವನು. ಅವನು ಇಲ್ಲಿಗೆ ಬಂದದ್ದೇ ಬಹಳ ಇತ್ತೀಚೆಗೆ. ಹೀಗಾಗಿ ಅವನಿಗೆ ಇಲ್ಲಿ ಹೆಚ್ಚು ಆತ್ಮೀಯರು ಯಾರು ಕೂಡ ಇರಲಿಲ್ಲ. ಹಾಗಾಗಿ ಅವನಿಗೆ ಇಲ್ಲಿ ಯಾರು ಶತ್ರುಗಳು ಕೂಡ ಇರೋದಕ್ಕೆ ಸಾಧ್ಯವಿರಲಿಲ್ಲ. ಅದಲ್ಲದೆ ಮನೆ ಒಳಗೆ ಯಾರು ಕೂಡ ಬಲವಂತದಿಂದ ಒಳನುಗ್ದಂತ ಕುರುಹುಗಳು ಅಲ್ಲಿ ಇರಲಿಲ್ಲ. ಹಾಗೆ ಬಲವಂತದಿಂದ ಅವರು ಬರಬೇಕಾದ್ರೆ ಅವರು ಗೋಡೆ, ಕಿಟಕಿ, ಬಾಗಿಲನ್ನ ಮುರಿದೇ ಒಳ ಬರಬೇಕು. ಆದ್ರೆ ಯಾವುದೇ ಪ್ರವೇಶ ದ್ವಾರಕ್ಕೂ ಕೂಡ ಯಾವುದೇ ಹಾನಿಯಾಗಿರ್ಲಿಲ್ಲ. ಮೇಲಾಗಿ ಆ ಮನೆ ಒಳಗೆ ಬರೋದಿಕ್ಕೆ ಹಾಗೂ ಹೊರ ಹೋಗೋದಿಕ್ಕೆ ಇದ್ದದ್ದೇ ಒಂದು ದ್ವಾರ. ಅವರು ಸುಲಭವಾಗಿ ಅದೇ ಎಂಟ್ರಿಯ ಮೂಲಕನೇ ಒಳ ಬಂದಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಾಯ್ತು. ಅಂದ್ರೆ ಮನೆಯಲ್ಲಿದ್ದಂತ ಯಾರೋ ಅವ್ರಿಗೆ ಮೊದಲೇ ಪರಿಚಯ ಇದ್ದು ಅವರೇ ಮನೆ ಬಾಗಿಲನ್ನ ತೆರೆದಿರಬೇಕು ಅಂತ ಪೊಲೀಸರು ಅನುಮಾನಿಸಿದ್ರು. ಅಥವಾ ಮನೆಯವರೇ ಯಾರೋ ಈ ಒಂದು ಕೃತ್ಯವನ್ನ ಮಾಡಿರಬೇಕು ಅಂತ ಪೊಲೀಸರು ಶಂಕಿಸಿದ್ರು. ಆದ್ರೆ ಈ ರೀತಿ ಮಾಡಿದ್ದು ಯಾರು? ಶಹನಾಸ್ರ ಇಬ್ರು ಮಕ್ಕಳು ಕೂಡ ಇನ್ನು ಸಣ್ಣವರು. ಅವರು ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಂತರ ಪೊಲೀಸರು ಮುಂದಿನ ತನಿಖೆಗಾಗಿ ಈ ಶಹನಾಸ್ ಫೋನ್ ಅನ್ನ ಚೆಕ್ ಮಾಡೋದಕ್ಕೆ ನಿರ್ಧರಿಸಿದ್ರು. ಆಕೆ ಬಳಿ ಒಂದು ಹೊಸ ಐಫೋನ್ ಇತ್ತು. ಅದನ್ನ ಈ ಜಫಾರುದ್ದೀನ್ ಆಕೆಗೆ ಹಬ್ಬದ ಉಡುಗೊರೆಗಾಗಿ ಕೊಟ್ಟಿದ್ದ. ಅದನ್ನ ಚೆಕ್ ಮಾಡಿದಾಗಲೂ ಕೂಡ ಏನಂತ ಸುಳಿವು ಸಿಗ್ಲಿಲ್ಲ. ಶಹನಾಸ್ರ ಪರಿಚಯದವರು ಯಾರಾದ್ರೂ ಹೀಗೆ ಮಾಡಿರಬಹುದಂತ ಆಕೆಯ ಸಂಬಂಧಿಗಳು ಹಾಗೂ ನೆರೆಹೊರೆಯವರನ್ನ ಕೇಳಿದಾಗ ಕೆಲವರಿಂದ ಈ ಶಹನಾಸ್ನ ಒಂದಷ್ಟು ಹಳೆಯ ವಿಷಯಗಳು ಅವ್ರಿಗೆ ಗೊತ್ತಾಗುತ್ತೆ. ಆಕೆಗೆ ಬಹಳ ಹಿಂದೆ ಒಬ್ಬ ಗೆಳೆಯ ಇದ್ದ. ಅವನ ಹೆಸರು ಕಮಾಲ್. ಇವನು ಈಕೆಯ ಶಾಲಾ ದಿನಗಳ ಸ್ನೇಹಿತ. ಆಗೆಲ್ಲ ಇಬ್ಬರ ನಡುವೆ ಬಲವಾದ ಒಡನಾಟ ಹಾಗೂ ಸಲಿಗೆ ಇತ್ತು. ಇಬ್ರು ಕೂಡ ಒಟ್ಟಿಗೆ ಕೈ ಹಿಡಿದು ಓಡಾಡುವಾಗಲೆಲ್ಲ ಇದನ್ನ ಗಮನಿಸಿದಂತ ಶಾಲಾ ಪ್ರಾಂಶುಪಾಲರು ಇವರನ್ನ ಕರೆದು ಹೀಗೆಲ್ಲ ಮಾಡಬಾರದು, ಇದು ಕಲಿಯುವ ವಯಸ್ಸು, ಇದೆಲ್ಲ ಮಾಡೋದು ತಪ್ಪು ಅಂತ ಬುದ್ಧಿವಾದವನ್ನು ಕೂಡ ಹೇಳಿದ್ರು. ಆದ್ರೆ ಶಹನಾಸ್ ಮತ್ತು ಕಮಾಲ್ ಯಾರ ಮಾತನ್ನು ಕೂಡ ಕೇಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಈ ಒಂದು ವಿಷಯ ಮುಂದೆ ಆಕೆಯ ಮನೆಯವ್ರಿಗೂ ಗೊತ್ತಾಯ್ತು. ಆದ್ರೆ ಶಹನಾಸ್ರ ಪೋಷಕರು ಕಮಾಲ್ಗೆ ತಮ್ಮ ಮಗಳನ್ನ ಕೊಡೋದಿಕ್ಕೆ ಸಿದ್ಧ ಇರಲಿಲ್ಲ. ಕಾರಣ ಅವನೊಬ್ಬ ಬಡವ. ಅವನ ಬಳಿ ಹೆಚ್ಚು ಹಣ ಕೂಡ ಇರಲಿಲ್ಲ. ಸ್ಟೇಟಸ್ ಇಲ್ದವನಿಗೆ ಮಗಳನ್ನ ಕೊಡೋದಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ ಅಲ್ವಾ? ಅವರು ಅವನನ್ನ ಅಳಿಯನನ್ನಾಗಿ ಇಟ್ಕೊಳ್ಳೋದಿಕ್ಕೆ ಇಷ್ಟಪಡ್ಲಿಲ್ಲ. ಈ ಬಗ್ಗೆ ಶಹನಾಸ್ಗೆ ಬುದ್ಧಿ ಹೇಳೋದಿಕ್ಕೆ ಪ್ರಯತ್ನ ಪಟ್ರು. ಅವಳಿಗಾಗಿ ಒಳ್ಳೆಯ ವ್ಯಕ್ತಿಯನ್ನ ಆಕೆಯ ಬದುಕಿಗೆ ಆಸರೆಯನ್ನಾಗಿ ನಿಲ್ಲಿಸುವಂತ ಹುಡುಕಾಟದಲ್ಲಿ ಅವರು ನಿಂತರು. ಆಗ ಸಿಕ್ಕವನೇ ಈ ಜಫಾರುದ್ದೀನ್. ಅವನ ಅಂತಸ್ತು, ಉದ್ಯೋಗ, ಆದಾಯ ಈ ಎಲ್ಲವನ್ನೂ ಕೂಡ ನೋಡಿ ಶಹನಾಸ್ ಕೂಡ ಅವನನ್ನ ಮದುವೆಯಾಗೋದಿಕ್ಕೆ ಒಪ್ತಾಳೆ. ನಂತರ ಮದುವೆ ಕೂಡ ಆಯ್ತು. ಆದ್ರೆ ಆಕೆಯ ಮನಸ್ಸಿಂದ ಆಕೆಯ ಮೊದಲ ಗೆಳೆಯ ಕಮಾಲ್ ಮಾತ್ರ ದೂರ ಆಗ್ಲಿಲ್ಲ. ಆರಂಭದಲ್ಲಿ ಈ ಜಫಾರುದ್ದೀನ್ ಸುಮಾರು 1 ವರ್ಷಗಳ ಕಾಲ ಸೌದಿಯಲ್ಲೇ ಇದ್ದ. ಆಗ ಇವಳ ಹಾಗೂ ಕಮಾಲ್ನ ಆಪ್ತತೆ ಇನ್ನೂ ಕೂಡ ಜಾಸ್ತಿ ಆಯಿತು. ಆಕೆಗೆ ಇಬ್ರು ಮಕ್ಕಳಾದ್ರೂ ಕೂಡ ಶಹನಾಸ್ ಮಾತ್ರ ಬುದ್ಧಿ ಕಲಿಲಿಲ್ಲ. ಅಷ್ಟರಲ್ಲಿ ಈಕೆಯ ದೊಡ್ಡ ಮಗ ಆಗ್ಲೇ ಪ್ರಬುದ್ಧ ವಯಸ್ಸಿಗೆ ಬಂದಿದ್ದ. ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ತಿಳುವಳಿಕೆ ಬಂದಿತ್ತು. ತನ್ನ ತಾಯಿ ಹಾಗೂ ಕಮಾಲ್ ನಡುವೆ ಏನೋ ಸರಿ ಇಲ್ಲ, ಅಲ್ಲೇನೋ ಅಸಹಜವಾದದ್ದು ನಡೀತಿದೆ ಅಂತ ಅವನಿಗೆ ಗೊತ್ತಾಗೋದಿಕ್ಕೆ ಶುರುವಾಗಿತ್ತು. ಈ ಬಗ್ಗೆ ಅವನು ಕೂಡ ತನ್ನ ತಂದೆಗೂ ಫೋನ್ನಲ್ಲಿ ತಿಳಿಸಿದ್ದ. ಆಗ ಸೌದಿಯಿಂದ ವಾಪಸ್ ಬಂದಂತ ಜಫಾರುದ್ದೀನ್ ಪತ್ನಿಯ ಬಳಿ ಬಂದು ಇತರರ ಹಾಗೆ ಗಲಾಟೆ ಗದ್ದಲ ಮಾಡದೆ ಬುದ್ಧಿವಾದ ಹೇಳಿದ್ದ. ನೋಡು, ನಿನ್ಗೆ ಈಗ ಮದುವೆಯಾಗಿ ನಮ್ಗೀಗ ಇಬ್ರು ಮಕ್ಕಳು ಕೂಡ ಇದ್ದಾರೆ. ನಮ್ಮ ಗುರಿ ಏನಿದ್ರು ಅವ್ರಿಗೊಂದು ಸುಭದ್ರವಾದಂತ ಭವಿಷ್ಯವನ್ನ ನಿರ್ಮಾಣ ಮಾಡೋದು. ಹಾಗಾಗಿ ಇದೆಲ್ಲ ಬಿಟ್ಟು ಸರಿ ಹೋಗು, ನಾವು ನಮ್ಮ ಜೀವನವನ್ನ ಕಟ್ಕೊಂಡು ಸುಖವಾಗಿ ಬಾಳ್ವೆ ನಡೆಸೋಣ ಅಂತ ಆತ ಒಳ್ಳೆಯ ರೀತಿಯಲ್ಲಿ ಬುದ್ಧಿ ಹೇಳಿದ್ದ. ಆದ್ರೆ ಶಹನಾಸ್ಗೆ ಈ ಯಾವ ಮಾತು ಕೂಡ ಕೇಳಿಸ್ಲಿಲ್ಲ. ಜಫಾರುದ್ದೀನ್ ವಾಪಸ್ ಬಂದು ಅವಳನ್ನ ನೋಯ್ಡಾಗೆ ಕರೆದೊಯ್ದ. ಆಗ್ಲಾದ್ರೂ ಈ ಶಹನಾಸ್ ಸರಿ ಹೋಗ್ತಾಳೆ, ಹಳೆಯದನ್ನೆಲ್ಲ ಮರೆತು ಜೀವನ ಮಾಡ್ತಾಳೆ ಅನ್ನೋದು ಅವನ ನಂಬಿಕೆಯಾಗಿತ್ತು. ಆದ್ರೆ ಅದು ಕೂಡ ಸುಳ್ಳಾಯ್ತು. ಅವನು ಪಾಟ್ನಾದಲ್ಲಿಯೇ ಒಂದು ಭವ್ಯವಾದ ಮನೆಯನ್ನು ಕೂಡ ಕಟ್ಟಿಸಿದ್ದ. ಪತ್ನಿಗೆ ಹಬ್ಬದ ಉಡುಗೊರೆಯಾಗಿ ಐಫೋನ್ ಕೂಡ ಕೊಡಿಸಿದ್ದ. ಮೇ 1ನೇ ತಾರೀಕು ಇಲ್ಲಿಗೆ ಬಂದಾಗ ಈ ಶಹನಾಸ್ ತನ್ನ ಹಳೆ ಮಿತ್ರನ ಜೊತೆ ಮಾತಿಗೆ ಇಳಿದಿದ್ಲು. ಈ ಸಲ ಹೇಗೂ ಬಂದಿದ್ದೇವೆ, ಜಫಾರುದ್ದೀನಿಂದ ಶಾಶ್ವತವಾಗಿ ದೂರಾಗಿ ಬೇರೆ ಎಲ್ಲಿಗಾದ್ರೂ ಹೋಗಿ ಒಟ್ಟಿಗೆ ಇರುವ ಬಗ್ಗೆ ಅವಳೆ ಕಮಾಲ್ಗೆ ಸೂಚಿಸ್ತಾಳೆ. ಅದರಂತಾನೆ ಕಮಾಲ್ ಒಂದು ಕೆಟ್ಟ ನಿರ್ಧಾರವನ್ನ ಮಾಡ್ತಾನೆ. ಅವನು ಈ ಒಂದು ಸಮಯಕ್ಕೆ ಬಹಳ ವರ್ಷಗಳಿಂದ ಕಾದಿದ್ದ. ಈಗ ಆಕೆಯಿಂದನೇ ಇದಕ್ಕೆ ಕುಮ್ಮಕ್ಕು ಸಿಕ್ಕಿದ ಮೇಲೆ ಅವನು ಚುರುಕಾದ. ಅವನು ಈ ಬಗ್ಗೆ ಪ್ಲಾನ್ ಮಾಡಿ ಅದನ್ನ ಅವಳಿಗೆ ಹೇಳಿದ್ದ. ಅದರಂತಾನೆ ಅವತ್ತು ಮೇ 1ನೇ ತಾರೀಕು ಶಾಪಿಂಗ್ ಎಲ್ಲ ಮುಗಿದ ನಂತರ ರಾತ್ರಿ ಡಿನ್ನರ್ ಆದ್ಮೇಲೆ ಮಕ್ಕಳನ್ನ ಅವರು ಮೊದಲು ಮಲಗಿಸ್ತಾರೆ. ಈ ಶಹನಾಸ್ ತನ್ನ ಪ್ಲಾನ್ ಪ್ರಕಾರ ಆ ರಾತ್ರಿ ಅದು ಇದು ಮಾತನಾಡ್ತಾ ಜಫಾರುದ್ದೀನ್ ಅನ್ನ ಡ್ರಾಯಿಂಗ್ ರೂಮ್ ಅಲ್ಲೇ ಮಲಗುವಂತೆ ಹೇಳ್ತಾಳೆ. ಅದರಂತಾನೆ ಜಫಾರುದ್ದೀನ್ ಅವಳ ಯೋಚನೆ ಬಗ್ಗೆ ಗೊತ್ತಾಗದೆ ಅಲ್ಲಿ ಒಬ್ಬನೇ ನಿದ್ರೆಗೆ ಜಾರಿದ್ದ. ಅವನು ಮಲಗದ ನಂತರ ಈ ಕಮಲ್ನನ್ನ ಆಕೆ ಬರೋದಿಕ್ಕೆ ಸೂಚಿಸ್ತಾಳೆ. ಅಚ್ಚರಿಯ ವಿಷಯ ಏನಂದ್ರೆ ಅವತ್ತು ಸಂಜೆ ಜಫಾರುದ್ದೀನ್ ತನ್ನ ಮಕ್ಕಳ ಜೊತೆ ಶಾಪಿಂಗ್ಗೆ ಹೊರಗಡೆ ಹೋಗಿದ್ದಾಗಲೇ ಕಮಲ್ಗೆ ಕರೆ ಮಾಡಿ ಅವನನ್ನ ಮನೆಗೆ ಕರ್ಸ್ಕೊಂಡಿದ್ದಂತ ಶಹನಾಸ್ ಅವನನ್ನ ಮನೆಯಲ್ಲಿ ಅಡಗಿಸಿಟ್ಕೊಂಡಿದ್ಲು. ಅವನ ಬಳಿ ಈಗಾಗಲೇ ಕೆಲ ಟೂಲ್ಸ್ಗಳು ಇದ್ವು. ಆದ್ರೆ ಕುಕ್ಕರ್ನಲ್ಲಿ ತಲೆಗೆ ಹೊಡೆದ್ರೆ ಒಂದೇ ಏಟಿಗೆ ಸಾಯ್ತಾರೆ ಅಂತ ಅವನಿಗೆ ಗೊತ್ತಿತ್ತು. ಕುಕ್ಕರ್ನಿಂದ ಮಲಗಿದಂತ ಜಫಾರುದ್ದೀನ್ನ ತಲೆಗೆ ಅವನು ಬಲವಾಗಿ ಹೊಡೆದಿದ್ದ. ಆ ಒಂದು ಏಟಿಗೆ ಜಫಾರುದ್ದೀನ್ನ ಅರ್ಧ ಜೀವನೇ ಹೊರಟು ಹೋಗಿತ್ತು. ರಕ್ತದ ಮಡುವಲ್ಲಿ ಕೆಳಗೆ ಬಿದ್ದಂತ ಅವನನ್ನ ಪುನಃ ಶಹನಾಸ್ ಹಾಗೂ ಕಮಾಲ್ ಇಬ್ರು ಕೂಡ ಈ ತರ ಟೂಲ್ಗಳಿಂದ ಹೊಡೆದು ಜೀವವನ್ನ ತೆಗೆದಿದ್ರು. ಅವನ ದೇಹವನ್ನ ಅಲ್ಲೇ ಬಿಟ್ಟಂತ ಕಮಾಲ್ ನಿಧಾನವಾಗಿ ಎಸ್ಕೇಪ್ ಆದ. ಈ ಶಹನಾಸ್ ಕೂಡ ತನ್ನ ರೂಮ್ಗೆ ಬಂದು ಅಲ್ಲಿ ಏನೂ ನಡೆದಿಲ್ಲ ಎನ್ನುವ ಹಾಗೆ ಮಲಗಿದ್ಲು.
ಬೆಳಗ್ಗೆ ಎದ್ದಾಗ ಅವಳ ಮಗ ಇದನ್ನೆಲ್ಲ ನೋಡಿ ಬೆಚ್ಚಿ ಬಿದ್ದಿದ್ದ ಹಾಗೂ ಶಹನಾಜ್ ಪೊಲೀಸ್ಗೆ ತನ್ನದೇ ಆದಂತ ಕಥೆಯನ್ನ ಕಟ್ಟಿದ್ಲು. ವೀಕ್ಷಕರೇ, ಇದು ಅಸಲಿ ಕತೆ. ಇದರ ವಿವರ ಪಡೆದಂತ ಪೊಲೀಸ್ ಅವರಿಬ್ಬರನ್ನು ಕೂಡ 2022ರ ಮೇ 10ನೇ ತಾರೀಕು ಬಂಧಿಸ್ತಾರೆ. ಇವರಿಬ್ರು ಪಾಟ್ನಾದ ಜೈಲಿನಲ್ಲಿ ಇವತ್ತಿಗೂ ಇದ್ದಾರೆ. ಈಗ ಅಲ್ಲಿ ಅನಾಥವಾಗಿರೋದು ಮಾತ್ರ ಏನೂ ಅರಿಯದಂತ ಆ ಮುಗ್ಧ ಮಕ್ಕಳು. ತನ್ನ ಕುಟುಂಬದ ಹಿತಕ್ಕಾಗಿ ಹಗಲು ರಾತ್ರಿ ದುಡಿದು ಸಂಸಾರಕ್ಕೆ ಭದ್ರವಾದಂತ ಬುನಾದಿ ಹಾಕುವ ಬಗ್ಗೆ ಸುಂದರ ಕನಸುಗಳನ್ನ ಹೊಂದಿದ್ದಂತ ಜಫಾರುದ್ದೀನ್ ಎಂಬ ಮಾನವತಾವಾದಿಯ ಕಗ್ಗೊಲೆ ಅತ್ಯಂತ ಮೋಸದಿಂದ ಅಲ್ಲಿ ನಡೆದಿತ್ತು. ವೀಕ್ಷಕರೇ, ಈಗ ಹೇಳಿ, ಇಲ್ಲಿ ತಪ್ಪು ಯಾರದ್ದು? ಒಳ್ಳೆಯ ದಾರಿಯಲ್ಲಿ ಬದುಕುವಂತ ಬುದ್ಧಿ ಹೇಳದಂತ ತನ್ನ ಗಂಡನಂತ ಅಥವಾ ತನ್ನ ಗಂಡನಿಗೆ ಮೋಸ ಮಾಡಿ ಪರ ಪುರುಷನೊಂದಿಗೆ ಕಳ್ಳ ಸಂಬಂಧ ಇಟ್ಕೊಂಡಂತಹ ಆತನ ಪತ್ನಿಯದ್ದ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.